ಅರ್ಚಕರಿಗೆ ಡಿಬಿಟಿ ಮೂಲಕ ತಸ್ತಿಕ ಹಣ ವರ್ಗಾವಣೆ ಪ್ರಶ್ನಿಸಿದ್ದ ಅರ್ಜಿ ವಜಾ. ರಾಜ್ಯದಲ್ಲಿ ನೇರ ನಗದು ವರ್ಗಾವಣೆ ಮೂಲಕ ಅರ್ಚಕರಿಗೆ ತಸ್ತಿಕ ಹಣ ಪಾವತಿಸುವ ವ್ಯವಸ್ಥೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಈ ಹಿಂದೆ ಜಾರಿಯಲ್ಲಿದ್ದ ಸ್ವಯಂ ದೃಢೀಕರಣ ಆಧಾರಿತ ತಸ್ತಿಕ ಹಣ ಪಾವತಿ ಪದ್ಧತಿ ಮುಂದುವರಿಸಲು ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿ ಆದೇಶಿಸಿದೆ. ಕೆಎಸ್ ಪದ್ಮನಾಭಾಚಾರ್ ಸೇರಿದಂತೆ ಚಿಕ್ಕಬಳ್ಳಾಪುರ ಜಿಲ್ಲೆಯ 5 ಅರ್ಚಕರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಹಾಗೂ ನ್ಯಾಯಮೂರ್ತಿ ಸಿಎಂ ಜೋಶಿ ಅವರಿದ್ದ ವಿಭಾಗೀಯ ಪೀಠ ಅರ್ಜಿ ವಜಾಗೊಳಿಸಿ ಆದೇಶಿಸಿತು. ಅರ್ಚಕರ ಮನವಿ ಏನಾಗಿತ್ತು? ವಿಚಾರಣೆ ವೇಳೆ ಅರ್ಜಿದಾರರ ಪರ ವಕೀಲರು ಡಿಬಿಟಿ ವ್ಯವಸ್ಥೆಯಡಿ ತಸ್ತಿಕ ಹಣ ಪಡೆದುಕೊಳ್ಳಬೇಕಾದರೆ 10 ಪ್ರಕ್ರಿಯೆಗಳನ್ನು ಅನುಸರಿಸಬೇಕು. ಆಧಾರ್ ಸೇರಿ ಗುರುತಿನ ದಾಖಲೆಗಳನ್ನ ಸಲ್ಲಿಸಬೇಕು. ಈ ವ್ಯವಸ್ಥೆ ತುಂಬಾ ತಾಂತ್ರಿಕ ಹಾಗೂ ಗೊಂದಲಕಾರಿಯಾಗಿದೆ. ದೇವಸ್ಥಾನದ ಅರ್ಚಕರಿಗೆ ತಂತ್ರಜ್ಞಾನ ಅಷ್ಟಾಗಿ ತಿಳಿದಿರೋದಿಲ್ಲ. ಹಳ್ಳಿ ಪ್ರದೇಶ, ಅರಣ್ಯ ಪ್ರದೇಶದಲ್ಲಿರುವ ಅರ್ಚಕರಿಗೆ ಫೋನ್ ನೆಟ್ವರ್ಕ್ ಸಮಸ್ಯೆ ಸಹ ಇದೆ. ದಾಖಲೆಗಳನ್ನು ಸಲ್ಲಿಸಲು ಅರ್ಚಕರು 10 ಕಿಲೋಮೀಟರ್ ಪ್ರಯಾಣಿಸಿ ತಹಶೀಲ್ದಾರ್ ಕಚೇರಿಗೆ ಬರಬೇಕಾಗಿದೆ. ಇದರಿಂದ ದೈನಂದಿನ ಪೂಜಾ ಕೈಂಕರ್ಯಗಳಿಗೆ ತೊಂದರೆಯಾಗುತ್ತದೆ. ಡಿಬಿಟಿ ವ್ಯವಸ್ಥೆಗೆ ನಮ್ಮ ವಿರೋಧವಿಲ್ಲ, ಆದರೆ ಅದಕ್ಕೆ ಪೂರಕವಾಗಿ ವ್ಯವಸ್ಥೆ ತಂದು ತಿಳುವಳಿಕೆ ನೀಡಬೇಕಾಗಿದೆ. ಆದ್ದರಿಂದ ಸ್ವಯಂ ದೃಢೀಕರಣ ಆಧಾರಿತ ತಸ್ತಿಕ ಹಣ ಪಾವತಿ ವ್ಯವಸ್ಥೆ ಮುಂದುವರಿಸುವಂತೆ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ಅಂತ ಅರ್ಜಿ ಸಲ್ಲಿಸಲಾಗಿತ್ತು. ಪ್ರಿಯ ವೀಕ್ಷಕರೇ, ಎಲ್ಲ ನಮ್ಮ ವಿಪ್ರ ಬಂಧುಗಳಿಗೆ BNN ಡಿಜಿಟಲ್ ಮಾಧ್ಯಮದ ವತಿಯಿಂದ ನಮಸ್ಕಾರ. ನಮ್ಮ ಎಲ್ಲ ವೀಕ್ಷಕರು ನಮ್ಮ BNN ಮಾಧ್ಯಮದ ಎಲ್ಲ ವಿಡಿಯೋಗಳನ್ನು ನೋಡುತ್ತಿದ್ದೀರಾ ಎಂದು ಭಾವಿಸುತ್ತೇನೆ. ತಮ್ಮ ಎಲ್ಲರ ಸಹಕಾರ ನಮಗೆ ಅಗತ್ಯ. ತಾವುಗಳು ದಯಮಾಡಿ ಇನ್ನೂ ಹೆಚ್ಚಿನ ಸುದ್ದಿಗಾಗಿ ಈ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಇದು ನಮ್ಮ ಕಳಕಳೆಯ ಪ್ರಾರ್ಥನೆ. ಧನ್ಯವಾದಗಳು. ವಾದ ತಿರಸ್ಕರಿಸಿದ ಕೋರ್ಟ್. ಈ ವಾದವನ್ನ ತಿರಸ್ಕರಿಸಿದ ನ್ಯಾಯಪೀಠ ಆರ್ಥಿಕ ಸೌಲಭ್ಯಗಳು ನೇರವಾಗಿ ಫಲಾನುಭವಿಗಳಿಗೆ ತಲುಪುವ ಉದ್ದೇಶದೊಂದಿಗೆ ಡಿಬಿಟಿ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ಸೋರಿಕೆ ತಡೆದು ಪಾರದರ್ಶಕತೆ ತರೋದು ಡಿಬಿಟಿ ವ್ಯವಸ್ಥೆಯ ಮುಖ್ಯ ಗುರಿಯಾಗಿದೆ. ಡಿಬಿಟಿ ವ್ಯವಸ್ಥೆಯಿಂದ ಅರ್ಜಿದಾರರ ಸಾಂವಿಧಾನಿಕ ಹಕ್ಕುಗಳಿಗೆ ಧಕ್ಕೆ ಬರಲಾರದು. ತಾಂತ್ರಿಕ ಸಮಸ್ಯೆಗಳಿದ್ದರೆ ಅದನ್ನ ಪರಿಹರಿಸಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಗಳ ನೆರವು ಪಡೆದುಕೊಳ್ಳಬಹುದು. ಹಾಗಾಗಿ ಈ ಅರ್ಜಿ ಆಧರಿಸಿ ನ್ಯಾಯಾಲಯ ಯಾವುದೇ ನಿರ್ದೇಶನ ನೀಡೋದಿಲ್ಲ. ಆದ್ದರಿಂದ ಅರ್ಜಿಯನ್ನ ವಜಾಗೊಳಿಸಲಾಗುತ್ತಿದೆ ಅಂತ ಹೇಳಿದೆ. ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ದೇವಾಲಯಗಳ ಅರ್ಚಕರಿಗೆ ಡಿಬಿಟಿ ಮೂಲಕ ತಸ್ತಿಕ ಹಣ ಪಾವತಿಸಲು ಆನ್ಲೈನ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಲು ಕ್ರಮ ಕೈಗೊಳ್ಳುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿ 2024 ಫೆಬ್ರವರಿ 19ರಂದು ಧಾರ್ಮಿಕ ದತ್ತಿ ಆಯುಕ್ತರು ಆದೇಶ ಹೊರಡಿಸಿದ್ದರು. ಈ ಆದೇಶವನ್ನ ಅರ್ಜಿದಾರರು ಪ್ರಶ್ನಿಸಿದ್ದರು. ಅರ್ಹ ಅರ್ಚಕರಿಗೆ ಗುರುತಿನ ಚೀಟಿ ಹಾಗೂ ನೇಮಕಾತಿ ಪತ್ರಗಳನ್ನು ತ್ವರಿತಗತಿಯಲ್ಲಿ ನೀಡುವ ಸಂಬಂಧ ತಾಲೂಕು ಕೇಂದ್ರಗಳಲ್ಲಿರುವ ಮುಜರಾಯಿ ಕಚೇರಿಗಳ ಸಿಬ್ಬಂದಿಗೆ ಸೂಕ್ತ ತರಬೇತಿ ನೀಡಬೇಕು. ಅರಣ್ಯ ಪ್ರದೇಶ ಹಾಗೂ ಹಳ್ಳಿಗಾಡು ಪ್ರದೇಶಗಳಲ್ಲಿರುವ ದೇವಸ್ಥಾನಗಳ ಸಮೀಕ್ಷೆ ನಡೆಸಬೇಕು ಅಂತ ಅರ್ಜಿಯಲ್ಲಿ ಕೋರಲಾಗಿದೆ. ಪಿಐಎಲ್ ಹಾಕಿದ ಈ ಅರ್ಚಕರುಗಳು ಮುಖ್ಯ ಉದ್ದೇಶವನ್ನ ನ್ಯಾಯಾಲಯಕ್ಕೆ ತಿಳಿಸಿರುವುದಿಲ್ಲ. ಅದು ಸರಿಯೇ. ಕಾರಣ ಅರ್ಚಕರ ಸಮಸ್ಯೆ ಹಾಗೂ ಡಿಬಿಟಿ ಗೊಂದಲದ ಬಗ್ಗೆ ಯಾವುದೇ ಚರ್ಚೆಗಳನ್ನ ಕರ್ನಾಟಕದಲ್ಲಿರುವ 4-5 ಅರ್ಚಕರ ಸಂಘದ ಅಧ್ಯಕ್ಷರುಗಳಿಗಾಗಲಿ ಅಥವಾ ಸಂಘದ ಪದಾಧಿಕಾರಿಗಳೇ ಆಗಲಿ ಪ್ರಮುಖ ಸಮಸ್ಯೆ ಅವರ ಮಂಡೆಗೆ ಹೊಳೆದಿರೋದಿಲ್ಲ. ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಬೃಹತ್ ನಾಡು ಪತ್ರಿಕೆಯಲ್ಲಿ ಡಿಬಿಟಿ ಜಾರಿಯಾದಾಗಲೇ ಅದರ ಸಮಸ್ಯೆಯನ್ನ ಪ್ರಸ್ತಾಪಿಸಲಾಗಿತ್ತು. ಆದರೆ ರಾಜ್ಯದಲ್ಲಿರುವ ತಸ್ತಿಕ್ ಪಡೆಯುವ ಸಿ ವರ್ಗದ ದೇವಾಲಯಗಳ ಅರ್ಚಕರುಗಳು ಇದನ್ನ ಗಮನಕ್ಕೆ ತೆಗೆದುಕೊಳ್ಳದೆ ತೊಂದರೆ ಅನುಭವಿಸಿರುತ್ತಾರೆ. ಇದನ್ನ ಸರಿಪಡಿಸಲು ಮಾನ್ಯ ಮುಜರಾಯಿ ಆಯುಕ್ತರಾಗಲಿ ಅಥವಾ ಮುಜರಾಯಿ ಸಚಿವರು ಚಿಂತನೆ ಮಾಡಿರೋದಿಲ್ಲ. ನಮ್ಮ ಮಾಧ್ಯಮದ ಸಂಶೋಧನೆಯ ಪ್ರಕಾರ ಪ್ರತಿ ವರ್ಷ 70,000 ತಸ್ತಿಕ್ ರೂಪಾಯಿಗಳನ್ನ ನಿಗದಿಪಡಿಸಿದ್ದು ಪ್ರತಿ ತಿಂಗಳು 5,833 ರೂಪಾಯಿ 33 ಪೈಸೆ ಇರುತ್ತೆ. ಸರ್ಕಾರ ಅರ್ಚಕರಿಗೆ ಕೊಡಬಹುದಾದ ತಸ್ತಿಕ್ ಹಣ ಪ್ರತಿ 4 ತಿಂಗಳಿಗೊಮ್ಮೆ ಅಥವಾ
5 ತಿಂಗಳಿಗೊಮ್ಮೆ ನೀಡುವ ಈ ಹಣವು ನೇರವಾಗಿ ಅರ್ಚಕರ ಖಾತೆಗೆ ಹೋಗೋದೇನೋ ಸರಿ, ಆದ್ರೆ ಇದಕ್ಕೂ ಮುನ್ನ ಸರ್ಕಾರ ನೇರವಾಗಿ ಸಿ ವರ್ಗದ ದೇವಾಲಯಗಳಿರುವ ತಾಲೂಕಿನ ತಹಶೀಲ್ದಾರರಿಗೆ ನೀಡುತ್ತಿದ್ದರು. ಈ ಹಣ ಪಡೆಯಲು ತಹಶೀಲ್ದಾರ್ ಕಚೇರಿಯಲ್ಲಿ ಪ್ರತಿ ಬಾರಿಯೂ 2-3 ಸಾವಿರ ರೂಪಾಯಿ ಲಂಚ ಕೊಡುತ್ತಿದ್ದು, ಇದನ್ನ ತಪ್ಪಿಸೋಕೆ ಡಿಬಿಟಿ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಆದ್ರೆ ಈ ವ್ಯವಸ್ಥೆಯಿಂದ ಅರ್ಚಕರುಗಳ ಖಾತೆ ಇರುವ ಬ್ಯಾಂಕ್ಗಳು ಪ್ರತಿ ತಿಂಗಳು ಬ್ಯಾಂಕ್ ಖಾತೆಯಲ್ಲಿ ವ್ಯವಹಾರ ಮಾಡದೇ ಇರೋದ್ರಿಂದ ಬ್ಯಾಂಕ್ ನಿಯಮದ ಪ್ರಕಾರ ತಸ್ತಿಕ್ ಹಣದಿಂದ ದಂಡದ ಮುಖೇನ ನೂರಾರು ರೂಪಾಯಿ ಕಡಿತಗೊಳಿಸುತ್ತಾರೆ. ಮೇಲಾಗಿ ಸುಮಾರು ಸಾವಿರಾರು ಸಿ ವರ್ಗದ ದೇವಾಲಯಗಳು ವಾರಕ್ಕೊಮ್ಮೆ ಅಥವಾ ತಿಂಗಳಿಗೊಮ್ಮೆ 2 ಬಾರಿ ಪೂಜೆ ಮಾಡುವಂತಹ ದೇವಾಲಯಗಳಲ್ಲಿ ಆದಾಯ ಕೂಡ ಇರೋದಿಲ್ಲ. ಒಂದು ವೇಳೆ ಭಕ್ತಾದಿಗಳು ಬಂದರೂ ಕೇವಲ 50ರಿಂದ 100 ರೂಪಾಯಿ ತಟ್ಟೆ ಕಾಸು ಬೀಳುತ್ತೆ. ಈ ಹಣವನ್ನ ವಾರಕ್ಕೊಮ್ಮೆಯೂ ಅಥವಾ ಪ್ರತಿದಿನವೂ ಬ್ಯಾಂಕ್ಗಳಲ್ಲಿ ಸಣ್ಣ ಮೊತ್ತದ ಹಣವನ್ನ ಜಮಾ ಮಾಡಲಾಗದೆ ಪರದಾಡುತ್ತಿದ್ದಾರೆ. ಇವತ್ತಿನ ಬ್ಯಾಂಕುಗಳ ನಿಯಮದ ಪ್ರಕಾರ ವಹಿವಾಟು ಮಾಡದಿದ್ದರೆ ಅರ್ಚಕರ ಬ್ಯಾಂಕ್ ಖಾತೆಯನ್ನೇ ಮುಚ್ಚಿಬಿಡುತ್ತಾರೆ. ಇಂತಹ ಸಮಸ್ಯೆಯನ್ನ ಮಾನ್ಯ ಸರ್ಕಾರ ಕೇಂದ್ರ ಆರ್ಥಿಕ ಸಚಿವರ ಮುಖೇನ ನಮ್ಮ ರಾಜ್ಯದಲ್ಲಿರುವ ಅರ್ಚಕರ ಖಾತೆಯಿಂದ ಯಾವುದೇ ಹಣವನ್ನ ಕಡಿತಗೊಳಿಸದೆ ಅರ್ಚಕರಿಗೆ ನೀಡಬೇಕು ಎಂಬ ನಿಯಮವನ್ನ ಜಾರಿಗೊಳಿಸಿದರೆ ಬಡ ಅರ್ಚಕರು ಬದುಕುತ್ತಾರೆ. ನಮ್ಮ ರಾಜ್ಯದಲ್ಲಿ ಬಸ್ ಸ್ಟ್ಯಾಂಡ್, ಸಿಗ್ನಲ್ನಲ್ಲಿ ದೇವಾಲಯದ ಮುಂದೆ ಕುಳಿತಿರುವ ಭಿಕ್ಷುಕರು ಪ್ರತಿದಿನ 500ರಿಂದ 1000 ರೂಪಾಯಿವರೆಗೂ ಯಾವುದೇ ತೊಂದರೆಯಿಲ್ಲದೆ ದುಡಿಯುತ್ತಾರೆ. ಆದರೆ ನಮ್ಮ ರಾಜ್ಯದ ಕೆಲವು ಅರ್ಚಕರ ಪಾಡು ಅಧೋಗತಿ. ಈ ಕಾರಣದಿಂದ ಅರ್ಚಕರುಗಳು ಸರ್ಕಾರಕ್ಕೆ ಒತ್ತಡ ಹೇರಿ ಡಿಬಿಟಿ ವಿಚಾರದಲ್ಲಿ ಮರು ಚಿಂತನೆ ಮಾಡಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಸರ್ಕಾರ ನೀಡುತ್ತಿರುವ ಈ ತಸ್ತಿಕ ಹಣವು ದೇವಾಲಯದ ಜಮೀನುಗಳನ್ನು ಸರ್ಕಾರದ ವಶಕ್ಕೆ ಪಡಿಸಿಕೊಂಡಿರುವುದರಿಂದ ನಮ್ಮ ಹಿಂದೂ ದೇವಾಲಯಗಳಿಗೆ ಭಿಕ್ಷೆಯಂತೆ ಕೊಡುತ್ತಿದ್ದಾರೆ. ಸರ್ಕಾರ ಹಿಂದಿನಂತೆ ಸಂಬಂಧಪಟ್ಟ ದೇವಾಲಯಗಳ ಜಮೀನುಗಳನ್ನ ವಾಪಸ್ ನೀಡಿದರೆ ಆ ತಸ್ತಿಕ್ ಹಣವೇ ಬೇಕಾಗೋದಿಲ್ಲ. ಒಟ್ಟಾರೆ ಮುಜರಾಯಿ ದೇವಾಲಯಗಳ ಅರ್ಚಕರುಗಳು ಅವರಲ್ಲೇ ಒಗ್ಗಟ್ಟು ಇಲ್ಲದೆ ಹೆಜ್ಜೆ ಹಾಕಿ ಕುಣಿಯುತ್ತಿದ್ದಾರೆ. ಇದು ಎಂಥ ವಿಪರ್ಯಾಸ! ವೀಕ್ಷಕರೇ, ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.